ಸಿಂಕ್ಲರ್ ಪೈಪ್ ಯಾಕೆ ಇಷ್ಟೊಂದು ಹಾಕಿದ್ದೀರಾ ಸರ್? ಸರ್ ಸಿಂಕ್ಲರ್ ಚೆಟ್ ಎಷ್ಟು ಹಾಕೊಂಡು ಹಾಕಿದ್ದೀವಿ ಅಂದರೆ ನಾವು ಇದು ಟೋಟಲ್ ಆಗಿ 4 ಎಕರೆ ಇದೆ. ಹ್ಞೂ ಸರ್. 4 ಎಕರೆಯಲ್ಲಿ 180 ಜೆಟ್ ಬಿದ್ದಿದ್ದಾವೆ ಸರ್. ಸೊ ಇಲ್ಲಿಂದ ಗಿಡಕ್ಕೂ ಈ ಗಿಡದಿಂದ ಆ ಗಿಡಕ್ಕೂ 30 ಅಡಿ ಇದೆ. 15 ಅಡಿ ಕವರ್ ಮಾಡುತ್ತೆ. ಮತ್ತೇನಿಲ್ಲ, ಇವು 20 ಅಡಿ ಹೊಡಿತೆ. ನಾವು ನೀರು ಕಲಿಬೇಕಲ್ಲ, ಅದಕ್ಕೆ 5 ಅಡಿ ಕಮ್ಮಿನೇ ಮಾಡ್ಕೊಂಡಿದ್ವಿ. ಹಿಂಗೂ ಕೂಡ ಅಷ್ಟೇ ಸೇಮ್ ಇದೆ ಸರ್. ನೋಡ್ಬೋದು ಯಾವ ಥರ ಇದೆ ಸರ್. ಎಷ್ಟೆಷ್ಟು ಅಡಿ ಬಿಟ್ಟು ಹಾಕಿದ್ದೀರಾ ಸರ್? ನೋಡ್ಬೋದು ಯಾವ ಥರ ಫಿನಿಶ್ ಆಗಿದೆ. ಬರೀ ಫಿನಿಶ್ ಯಾವ ಥರ ಇದೆ ಎಲ್ಲ ಮುಗಿದಿದ್ದೀವಿ. ಎಲ್ಲ ಪಾಯಿಂಟು ಒಂದೇ ಲೈನಲ್ಲಿ ಇರ್ಬೋದಲ್ಲ ಸರ್? ಸೊ ಹಂಗೆ ಸಹ ಬಂದಿರೋದು ಇದು. ಸೊ ನೋಡ್ಬೋದು ಈ ಥರನೂ ಲೈನ್ ಇದೆ, ಸೈಡ್ ಲೈನ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಹಿಂಗೂ 4 ಮೂಲೆ ಚೌಕನ್ ಕೂಡ ಲೈನ್ ಕಾಣ್ತದೆ ಸರ್. ನೋಡ್ಬೋದು ನೀವು. ಮೇಲೆ JCB ವರ್ಕ್ ಮಾಡ್ತಿದೆ ಸರ್. ಮುಚ್ಕೊಂಡು ಬರ್ತಿದ್ದಾರೆ. ಫಿನಿಶ್ ಆಗಿಲ್ಲ ಅಲ್ಲಿ. ಇಲ್ಲಿ ಪೂರ್ತಿ ಫಿನಿಶ್ ಇದೆ ಸರ್. ಲೈನು ಕೂಡ ನಾವು ಸ್ಟ್ರೈಟ್ ಆಗಿದೆ ಸರ್. ಸರ್, ಭೂಮಿಯಿಂದ 4 ಅಡಿ ಯಾಕೆ ಇಟ್ಟಿದ್ದೀರಾ? ಯಾಕೆ ಇಟ್ಟಿದ್ದೀವಿ ಅಂದರೆ ನಾವು ಗುಂಡಿ ಆಳ 2 ಅಡಿ ಇದೆ. 2 ಅಡಿ ನಾವು 6 ಅಡಿ ಪೈಪ್ ಕಟ್ ಮಾಡ್ಕೊಂಡಿದ್ವಿ. ಸೊ ಅದು ಗುಂಡಿ ಒಳಗೆ 2 ಅಡಿ ಹೋಯ್ತು, ಇಲ್ಲಿ 4 ಅಡಿ ಉಳಿತು. ಸೊ ಈ 4 ಅಡಿ ಐತಿದ್ದು ಕೂಡ 20 ಅಡಿ ಕವರ್ ಮಾಡುತ್ತೆ. ಪಾಯಿಂಟ್ 20 ಅಡಿ ಕವರ್ ಮಾಡುತ್ತೆ. ಎಲ್ಲಿ ಗ್ಯಾಪು ಕೊಡಲ್ಲ. ಹಾಕಲ್ವಾ ಸರ್? ಇವಕ್ಕೇನು ಹಾಕಲ್ವಾ? ಇವಕ್ಕೆ ಹಾಕಿ ಸರ್. ಇವಕ್ಕೆ MT ಸೆಟ್ ಬರುತ್ತೆ. ಹಾಂ ಸರ್. ಬಟ್ ಏನಿಲ್ಲ, ಇದು ಆಮೇಲೆ ಹಾಕ್ಕೊಂಡು ಅಂತ ಕೈ ಬಿಡ್ತೀವಿ.